ವೆಲ್ಕಮ್ ಬ್ಯಾಕ್. ಅಲ್ಲಮ ಪ್ರಭುದೇವರ ವಿವರಣೆಯಂತೆ ಆತ್ಮ ಪರಮಾತ್ಮನ ಸಾಮರಸ್ಯದ ಬಗ್ಗೆ ವಿಶ್ಲೇಷಣೆ ಇರುವ ಅಂತರಂಗದ ದೇವರು ಮತ್ತು ಅಲೌಕಿಕ ಸತ್ಯವನ್ನು ತಿಳಿಸುವ 8 ವಚನಗಳನ್ನು ನೋಡೋಣ. ವಚನ 1. ಹುಲ್ಲ ಕಿಚ್ಚುವ, ಕಲ್ಲ ಬೀಜವ, ನೀರ ನೆಳಲುವ, ಗಾಳಿಯ ನಾರುವ, ಅಗ್ನಿಯ ಹಗಿನವ, ಬಿಸಿಲಿನ ರುಚಿಯ, ತನ್ನ ಬೆಳಗುವ ನಾರು ಬಲ್ಲರು ಗುಹೇಶ್ವರ ನಿಮ್ಮ ಶರಣರಲ್ಲದೆ. ಮತ್ತೊಮ್ಮೆ ಈ ವಚನವನ್ನು ನೋಡೋಣ. ಹುಲ್ಲ ಕಿಚ್ಚುವ, ಕಲ್ಲ ಬೀಜವ, ನೀರ ನೆಳಲುವ, ಗಾಳಿಯ ನಾರುವ, ಅಗ್ನಿಯ ಹಗಿನವ, ಬಿಸಿಲಿನ ರುಚಿಯ, ತನ್ನ ಬೆಳಗುವ ನಾರು ಬಲ್ಲರು ಗುಹೇಶ್ವರ ನಿಮ್ಮ ಶರಣರಲ್ಲದೆ. ಈ ವಚನದಲ್ಲಿ ಬರುವಂತಹ ಹುಲ್ಲು ಕಿಚ್ಚುವ, ಕಲ್ಲಿನಲ್ಲಿ ಬೀಜ, ನೀರಲ್ಲಿ ನೆರಳು ಮುಂತಾದ ಉದಾಹರಣೆಗಳೇನದವಲ್ಲ, ಹೊರನೋಟಕ್ಕೆ ಅಸಾಧ್ಯ, ವಿರೋಧಾಭಾಸವನ್ನು ಸೂಚಿಸುವಂತಹ ವಿಷಯಗಳಾಗಿವೆ. ಇವು ಸಾಮಾನ್ಯ ಜ್ಞಾನದಿಂದ ತಿಳಿಯಲು ಸಾಧ್ಯವಿಲ್ಲ. ಶರಣರು ತಮ್ಮ ಅಂತರಂಗದ ಜ್ಞಾನದ ಮೂಲಕ ಸತ್ಯವೆಂದು ಅರಿತು ಪರಮಾತ್ಮನ ತೇಜಸ್ಸನ್ನು ತಮ್ಮಲ್ಲೇ ಬೆಳೆಸಿಕೊಳ್ಳುವವರು. ಅಂಥವರಿಗೆ ಮಾತ್ರ ಇದು ಸಾಧ್ಯವಾಗುವಂಥದ್ದು. ಇಂತಹ ಗೂಢಾರ್ಥವನ್ನು ಸಾಮಾನ್ಯರು ಅರಿಯಲು ಸಾಧ್ಯವಿಲ್ಲ ಎಂದು ಈ ವಚನವು ದೇವರ ಅಲೌಕಿಕ ಸ್ವರೂಪವನ್ನು ತಿಳಿಸುತ್ತದೆ. ಇದೇ ರೀತಿ ಅಂತರಂಗದ ಅರಿವು ಮತ್ತು ಅಲೌಕಿಕ ಸತ್ಯವನ್ನು ತಿಳಿಸುವ ಪ್ರಭುದೇವರ ಅನುಭವದ ಮುಂದಿನ 7 ವಚನಗಳನ್ನು ನೋಡೋಣ. ಅದಕ್ಕಾಗಿ ವಿಡಿಯೋನ ಲೈಕ್ ಮಾಡಿರಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ವಚನ 2. ನೆನೆವ ನೆನಹು ಮನದಲ್ಲಿಲ್ಲ, ತನುವಿನಲ್ಲಿ ಆಸೆ ಇಲ್ಲ, ನೆನೆವನ ಮನವನತಿಗಳಿದ ಗಣಕ್ಕೆ ಗಣವಂತೆಂಬೆ, ತನ್ನಲ್ಲಿ ತಾನಾಯಿತು ಭಿನ್ನವಿಲ್ಲದ ನಿಂದ ನಿಜವು, ಅನಾಯಾಸದ ಅನುವ ಕಂಡು ಆನು ಬೆರಗಾದಿನಯ್ಯ, ಎಂತಿದ್ದುದು ಅಂತೆ ಅದೇ ಚಿಂತೆಯಿಲ್ಲದ ಅನುಭವ ಗುಹೇಶ್ವರ. ವಚನ 3. ದೂರದ ತುದಿಗೊಂಬನಾರಯ್ಯ ಗೆಲುವರು, ಮೀರಲಿಲ್ಲದ ನಿರಾಳದ ನಿಲುವನು, ಮೀರಿ ಕಾಬ ಘಣವನು ಬೇರೆ ತೋರಲಿಲ್ಲ, ತೋರಿ ಕಾಬಡೆ ತನ್ನ ಹಿಡಿಯಲಿಲ್ಲಯ್ಯ, ಒದೆಯಾವಿನ ಹಾಲನಾರಯ್ಯ ಕರೆವರು, 3 ಲೋಕದೊಳಗೆ ತಾನಿಲ್ಲ ಗುಹೇಶ್ವರ. ವಚನ 4. ಸಚರಾಚರವೆಂಬುದೊಂದು ಕಿಂಚಿತ್, ಚತುರ್ಯುಗವೆಂಬುದೊಂದು ಕಿಂಚಿತ್, ಅಪ್ಪುದೆಂಬುದೊಂದು ಕಿಂಚಿತ್, ಆಗದೆಂಬುದೊಂದು ಕಿಂಚಿತ್, ತಾನು ಶುದ್ಧವಾದ ಶರಣಂಗಿ ಗುಹೇಶ್ವರನೆಂಬುದೊಂದು ಕಿಂಚಿತ್. ವಚನ 5. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದರೆ ಎನ್ನನೇಕೆ ಸಲಹೆ, 6 ಒಂದು ಕುಡಿತೆ ಉದಕವ ನೆರೆವೆ, ಹಸಿದಾಗ ಒಂದು ತುತ್ತು ಓಗರವನಿಕ್ಕುವೆ, ನಾ ದೇವ ಕಾಣ ಗುಹೇಶ್ವರ. ವಚನ 6. ಬಿತ್ತದೆ ಬೆಳೆಯದೆ ತುಂಬಿದ ರಾಶಿಯ ಕಂಡಲ್ಲಿ, ಸುಖಿಯಾಗಿ ನಿಂದವರಾರು, ಇದ ಹೇಳಲು ಬಾರದು ಗುಹೇಶ್ವರ ನಿಮ್ಮ ಶರಣನು, ಲಕ್ಷಣ ಒಳೆಯದೆ ರಾಶಿಯ ನಳೆವನು. ವಚನ 7. ನಾನೆಂಬುದು ಪ್ರಮಾಣ, ನೀನೆಂಬುದು ಪ್ರಮಾಣ, ಸ್ವಯವೆಂಬುದು ಪ್ರಮಾಣ, ಪರವೆಂಬುದು ಪ್ರಮಾಣ, ಪ್ರಮಾಣವೆಂಬುದು ಪ್ರಮಾಣ, ಗುಹೇಶ್ವರನೆಂಬುದು ಅಪ್ರಮಾಣ. ವಚನ 8. ಗಗನಕ್ಕೆ ನಿಚ್ಚಣಿಗೆಯ ನಿಕ್ಕಿದವರುಂಟೆ, ವಾಯುವಿನ ಸ್ಥಳವನ್ನರಿದವರುಂಟೆ, ಅಂಬು ನಿಧಿಯ ಗುಣವನ್ನಳಿದವರುಂಟೆ, ಲಿಂಗದ ಪ್ರಮಾಣ ಹೇಳಬಹುದೇ, ಚಂದ್ರಮಂಡಲ ತಾರಾಮಂಡಲ ಸೂರ್ಯಮಂಡಲ ವಿತ್ತಿತ್ತಲಯ್ಯ, ಪಂಚಮುಖನಾಗಿ ನೊಸಲ ಕಣ್ಣು ಚತುರ್ಭುಜ ಅನು ಮಾತ್ರವೇ ಒಬ್ಬನೆಯಾಗಿ ಶರಣನಾಗಿ ಗುಹೇಶ್ವರನೆಂಬ ಗಣ ನೆಲೆಗೊಂಡಡೆ ಅಲ್ಲಿಂದತ್ತ ಶರಣು ಶರಣು. ಈ ಎಲ್ಲ ವಚನಗಳಲ್ಲಿ ಅಲ್ಲಮ ಪ್ರಭುದೇವರ ಅತ್ಯಂತ ಮಹತ್ವದ ಆತ್ಮತತ್ವವನ್ನು ಹೇಳ್ತಾರೆ. ದೇವರು ಹೊರಗಿನ ಮೂರ್ತಿ ಅಥವಾ ರೂಪಕಕ್ಕೆ ಸೀಮಿತವಲ್ಲ. ದೇವರ ಅನ್ನೋ ತತ್ವ ಏನೈತಿಲ್ಲ, ಆಕಾಶ, ಗಾಳಿ, ಸಮುದ್ರದಂತೆ ಅನಂತ ಮತ್ತು ಅಳತೆಗತೀತ. ಇದನ್ನು ತರ್ಕದಿಂದಲ್ಲ, ಅನುಭವ ಮತ್ತು ಶರಣಾಗತಿಯಿಂದ ಮಾತ್ರ ಅರಿಯಬಹುದು. ನಿಜವಾದ ಶರಣನು ತನ್ನ ಅಹಂಕಾರವನ್ನು ಕರಗಿಸಿ ಶರಣು ಶರಣು ಎನ್ನುವ ಸ್ಥಿತಿಗೆ ತಲುಪುತ್ತಾನೆ. ಈ ವಚನಗಳು ಏನದವಲ್ಲ, ಅವು ಅದ್ವೈತ, ಆತ್ಮಜ್ಞಾನ, ಶಿವತತ್ವ ಮತ್ತು ಶರಣಾಗತಿಯ ಮಹತ್ವವನ್ನು ಸಾರ್ತಾವ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಬಸವಾದಿ ಶರಣರ ವಚನಗಳಿಗಾಗಿ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.